ಯಾವಾಗಲೂ ನಮ್ಮ ಮೈಂಡ್ ಸೆಟ್ ಬಹಳ ಮುಖ್ಯ. ಯಾವ ಥರ ಇಟ್ಕೊಂಡಿರಬೇಕು? ಯಾವಾಗಲೂ ಗ್ರೋತ್ ಮೈಂಡ್ ಸೆಟ್. ನಾನು ಬೆಳಿಬೇಕು ಅದಿರಬೇಕು. ಅದು ಯಾವಾಗಿಲ್ಲ, ಡಿಕ್ಲೈನ್ ಮೈಂಡ್ ಸೆಟ್, ಫೇಲ್ಯೂರ್ ಮೈಂಡ್ ಸೆಟ್, ಕವರ್ಡ್ಲಿ ಮೈಂಡ್ ಸೆಟ್, ಅದು ಯಾರೂ ಇರಬಾರ್ದು. ಗ್ರೋತ್ ಮೈಂಡ್ ಸೆಟ್ನಲ್ಲಿ ಯಾವಾಗಲೂ ನಾನು ಎಲ್ಲಿ ತಪ್ಪಿದ್ದೀನಿ, ನಾನು ಏನು ಮಾಡಬಾರ್ದಾಗಿತ್ತು, ನಾನು ಏನು ಈ ಅನುಭವದಿಂದ ಕಲ್ತಿದ್ದೀನಿ, ನಾನು ಹೇಗೆ ಬೆಟರ್ ನೆಕ್ಸ್ಟ್ ಮಾಡೋದು, ಇದೇ ಕೆಲಸನ ಇನ್ನೂ ಚೆನ್ನಾಗಿ ಮಾಡೋದು ಹೇಗೆ, ಇದು ಈ ರೀತಿ ಮಾಡಿದ್ರೆ ಕಷ್ಟ ಆದರೆ ಸುಲಭ ಮಾಡ್ಕೊಳ್ಳೋದು ಹೇಗೆ, ಇವೆಲ್ಲನೂ ನಮ್ಮ ಪರ್ಸ್ಪೆಕ್ಟಿವೇ ಚೇಂಜ್ ಆಗುತ್ತೆ. ಆ ರೀತಿ ಆಲೋಚನೆ ಮಾಡೋದು ಗ್ರೋತ್ ಮೈಂಡ್ ಸೆಟ್. ಓ ಮೈ ಗಾಡ್, ದೇವರೇ ಗತಿ, ನಾನು ಹಿಂಗಾಗೋಯ್ತು, ನಾನು ಕಳ್ಕೊಂಬಿಟ್ಟೆ, ನನ್ನ ಕೈಲಾಗಲ್ಲ, ನಾನು ಸೋತೋಗ್ಬಿಟ್ಟೆ, ನಾನು ಪೆದ್ದಿ, ನನಗೆ ಯಾರು ನೋಡಲ್ಲ, ನಾನು ಹಂಗೆ, ಐ ಆಮ್ ಡೆಡ್, ಐ ಆಮ್ ಗಾನ್, ನಂದೆಲ್ಲ ಮುಗೀತು, ನನ್ನ ಜೀವನನೇ ಮುಗಿದೋಯ್ತು, ಕೊಯ್ಯ ಬಾಯಿನಲ್ಲಿ ಹೇಳದೇ ಇದ್ರು ಅಷ್ಟು ಮೂತಿನಲ್ಲಿ ಕಾಣಿಸುತ್ತೆ. ಅಂತ ಮೂತಿ ಕೆಳಗೆ ಹಾಕೊಂಡು, ಇದು ಡಿಕ್ಲೈನ್ ಮೈಂಡ್ ಸೆಟ್. ಇವರು ಒಳಗೇ ಸಾಯ್ತಾ ಇರ್ತಾರೆ. ಅವ್ರಿಗೆ ಬದುಕು ಏನೂ ಗೊತ್ತಾಗೋದೇ ಇಲ್ಲ. ಕೊನೆಯಲ್ಲಿ ಅವರು ಅರಳೋದೇ ಇಲ್ಲ. ಹಾಗೆ ಅರಳದೇನೆ ಮೊಗ್ಗು ಬಾಡಿ ಕೆಳಗೆ ಬಿದ್ದಾಗೆ. ಈ ಥರ ಯಾರಿಗೂ ಆಗಬಾರ್ದು.